ಮಾಮ್ ಅಜ್ಜಿ ಮೊದಲನೇ ದಿನನೇ ಒಳ್ಳೆ ವ್ಯಾಪಾರ ಆಯ್ತು. ಒಂದಷ್ಟು ಅಂಗಡಿಯವರು ರೆಗ್ಯುಲರ್ ಆರ್ಡರ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಒಳ್ಳೇದಾಯ್ತು. ನಿನ್ನ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ನನಗೆ ತುಂಬಾ ಸಂತೋಷ ಆಗ್ತಿದೆ. ವ್ಯಾಪಾರ ಹೇಗಾಯ್ತು? ತಗೊಂಡು ಹೋಗಿದ್ದೆಲ್ಲ ಖಾಲಿ ಆಯ್ತಾ? ಮಾಮ್ 70% ಖಾಲಿ ಇತ್ತು. ನೋಡಿ ಇನ್ಮೇಲೆ ಹೀಗೆ ವ್ಯಾಪಾರ ಆಗ್ಲಿ ಕಣ. ಖಂಡಿತ ಆಗುತ್ತೆ. ಕೆಲವು ಅಂಗಡಿಯವರು ಸ್ಯಾಂಪಲ್ ಪೀಸಸ್ ಬೇಕು ಅಂತ ಹಾಕಿಸ್ಕೊಂಡಿದ್ದಾರೆ. ಸೇಲ್ ಆದ್ಮೇಲೆ ದುಡ್ಡು ಕೊಡ್ತಾರಂತೆ. ಸೊ ಇವತ್ತಿನ ಬಿಸ್ನೆಸ್ 900 ರೂಪೀಸ್. ಯಾಕಜ್ಜಿ ಅಳ್ತಿದ್ದೀರಾ? ಯಾವಾಗಲೂ ಲಕ್ಷ ಲಕ್ಷ ರೂಪಾಯಿ ಅಕೌಂಟಲ್ಲಿರೋರು ಇವತ್ತು 900 ರೂಪಾಯಿ ಬಂತಲ್ಲ ಅಂತ ಸಂತೋಷ ಪಡೋ ಪರಿಸ್ಥಿತಿ ಬಂತಲ್ಲ. ಅದು ಅವತ್ತಿನ ಸ್ಥಿತಿ ಅಜಯ್, ಇದು ಇವತ್ತಿನ ಸತ್ಯ. ಆ ಹರಿಗೆ ನಿಜಕ್ಕೂ ಒಳ್ಳೇದಾಗಲ್ಲ. ನಮ್ಮನ್ನೆಲ್ಲ ಈ ಸ್ಥಿತಿ ತಂದು ನೆನೆಸ್ಬಿಟ್ಟಲ್ಲ ಅವನು. ಅಜ್ಜಿ ಅವ್ರು ಎಷ್ಟೇ ಕೆಟ್ಟ ಬುದ್ಧಿ ಇದ್ರು ಅವ್ರು ನಿಮ್ಮ ಮಗನೇ. ಅವ್ರಿಗೆ ಕೇಡಿನ ಬಯಸ್ಬೇಡಿ. ನಾನು ಅವ್ರ ಹತ್ರ ಚಾಲೆಂಜ್ ಹಾಕಿ ಬಂದಿದ್ದೀನಿ, ಸಾಧಿಸಿ ತೋರಿಸ್ತೀನಿ ಅಂತ. ನಮ್ಮ ಗುರಿ ಏನಿದ್ರು ಅದ್ರ ಕಡೆಗೆ. ಓ ಬಾಬಾ, ಆಗ್ಲೇ ಬಂದ್ಬಿಟ್ರಾ? ಹೇಗಾಯ್ತು ವ್ಯಾಪಾರ? ಪರವಾಗಿಲ್ಲ, ನಿಂದು? ನಮ್ದು ಸೂಪರ್. ನೋಡಿ ಫುಲ್ ಖಾಲಿ. ಪರವಾಗಿಲ್ಲ ಕಣೋ, ನಿನ್ನೇನು ಅನ್ಕೊಂಡ್ಬಿಟ್ಟಿದ್ದೆ. ಮತ್ತೆ ನಾವು ಒಂದ್ಸತಿ ಚಾಲೆಂಜ್ ಹಾಕಿದ್ಮೇಲೆ ಬಿಡ್ತೀವಾ? ಭಾವ, ಮ್ಯಾನೇಜರ್ ಕೆಲಸ ನಮ್ಗೆ ತಾನೆ. ಹಾ ಬನ್ನಿ. ಅಜ್ಜಿ ತೊಳಿ 1500 ರೂಪಾಯಿ. ಪೂರ್ತಿ ನನಗೆ ಕೊಡ್ತಾ ಇದೆಯಲ್ಲ. ಏನು ಊಟಕ್ಕೆ, ಓಡಾಟಕ್ಕೆ, ಕಾಫಿ ತಿಂಡಿಗೆಲ್ಲ ಏನು ಖರ್ಚಾಗ್ಲಿಲ್ವಾ? ಇದರಿಂದ ತಗೋ. ಬೇಡ ಅಜ್ಜಿ, ಫಸ್ಟ್ ದಿನ ಬಂದಿರೋದು, ಇದರಿಂದನೇ ಮತ್ತೆ ಬಂಡವಾಳಕ್ಕೆ ಹಾಕಿ ನಾನೇ ಎಲ್ಲ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ನಮಗೋಸ್ಕರ ಎಷ್ಟು ತೊಂದರೆ ತಗೋತಿದೀಯ. ಎಷ್ಟು ದೊಡ್ಡ ಮನಸ್ಸು ನಿಂದು. ಅಜ್ಜಿ, ನಮ್ಮನೆಗೋಸ್ಕರ ದುಡಿಯೋದು ನನ್ನ ಕರ್ತವ್ಯ ಅಲ್ವಾ ಅಜ್ಜಿ? ಅಕ್ಕ, ಈ ಮಸಾಲೆ ಪ್ಯಾಕೆಟ್ನೆಲ್ಲ ಯಾರು ಹೊರಗಿಟ್ಟಿದ್ದು? ಇದೆಲ್ಲ ಹೊರಗಡೆ ಇತ್ತಾ? ನಾನು ಅಂಗಡಿಗೆ ಹೋಗ್ತಾ ಅಲ್ಲೇನೂ ಇರ್ಲಿಲ್ಲ. ವಾಪಸ್ ತಕ್ಕ ಗೇಟ್ ಹತ್ರ ಇತ್ತು. ಯಾರಿಟ್ಟಿದ್ದು? ನಾವ್ಯಾರು ಏನು ಇಡ್ಲಿಲ್ವಲ್ಲ. ಶೀ, ನೀನೇನಾದ್ರೂ ಇಟ್ಟಿದ್ಯಾ? ಇಲ್ಲ ಅಜ್ಜಿ, ನಾನು ಮಾರಾಟ ಮಾಡಿ ಮಿಕ್ಕಿದ್ದೀನಲ್ಲ ಇಲ್ಲೇ ತಂದಿಟ್ಟಿದ್ದೀನಲ್ಲ. ಹಾ. ರವಿ, ನೀನೇನಾದ್ರೂ ಇಟ್ಟಿದ್ಯಾ? ಇಲ್ಲ ಅಜ್ಜಿ, ನಾನು ತಗೊಂಡೋಗಿದ್ದೆಲ್ಲ ಖಾಲಿ ಆಯ್ತು. ನಾನು ಯಾಕೆ ಇಡ್ಲಿ? ನಾನು ಬರ್ತೀನಿ, ನಾನು ನಾಳೆ ಸಿಗ್ತೀನಿ. ರವಿ, ನಿಂತ್ಕೋ. ನೀನೇನೋ ಮುಚ್ಚಿಡ್ತಾ ಇದೀಯ. ಅದೇನು ಅಂತ ಹೇಳು. ನನ್ನ ಕ್ಷಮಿಸಿ ಅಜ್ಜಿ, ತಗೊಂಡೋಗಿದ್ರಲ್ಲಿ ಒಂದೇ ವ್ಯಾಪಾರ ಆಗಿದ್ದು.